ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಜನವರಿ 6ನೇ ತಾರೀಕು 2026ರಲ್ಲಿ ಮೊದಲನೇ ಸಂಕಷ್ಟಹಾರ ಚತುರ್ಥಿ ಬಂದಿದೆ. ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಯಾವ ರೀತಿ ಮಾಡಬೇಕು, ಉಪವಾಸ ವ್ರತ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುಕ್ತಾಯಗೊಳಿಸಬೇಕು, ಪೂಜೆ ಸಂಕಷ್ಟಹಾರ ಚತುರ್ಥಿ ತಿಥಿ ಯಾವ ಟೈಮಿಂದ ಯಾವ ಟೈಮ್ ತನಕ ಇದೆ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ, ಹಾಗಾದರೆ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಆಚರಣೆಯ ದಿನ ಜನವರಿ 6, 2026ನೇ ತಾರೀಕು ಮಂಗಳವಾರ. ತಿಥಿ ಆರಂಭವಾಗುವುದು ಬೆಳಗ್ಗೆ 8 ಗಂಟೆಯಿಂದ. ತಿಥಿ ಮುಕ್ತಾಯವಾಗುವುದು ಜನವರಿ 7ನೇ ತಾರೀಕು ಬೆಳಿಗ್ಗೆ 2026 ಬೆಳಿಗ್ಗೆ 6:53ಕ್ಕೆ ಮುಕ್ತಾಯವಾಗುತ್ತೆ. ಚಂದ್ರ ಕಾಣಿಸೋದು ರಾತ್ರಿ 9:10ರಿಂದ 9:11ರವರೆಗೆ ಇರುತ್ತದೆ. ನೀವು ಗಣಪತಿ ಮಂತ್ರವನ್ನು ಸಹ ಹೇಳ್ಬೋದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾಲೇಶು ಸರ್ವದಾ. ಬಹಳ ವಿಶೇಷವಾದ ದಿನ ಈ ದಿನ. ಗಣಪತಿಯ ಪೂಜೆಯಿಂದ ಸಾಕಷ್ಟು ಅನುಗ್ರಹಗಳನ್ನು ಪಡೆಯಬಹುದು. ಗಣಪತಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಮತ್ತು ಕೆಂಪು ಹೂಗಳಿಂದ ಅರ್ಚನೆ ಮಾಡಿ. ಜೊತೆಗೆ ಈ ದಿನ ಬೆಲ್ಲದ ಆರತಿಯನ್ನು ಮಾಡಿ. 2 ಬೆಲ್ಲದ ಅಚ್ಚನ್ನು ಇಟ್ಟು ತುಪ್ಪದ ಬತ್ತಿಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಬೆಲ್ಲದ ಅಚ್ಚನ್ನು ಇಟ್ಟು ತಟ್ಟೆಗೆ ಏನನ್ನೂ ಹಾಕಬಾರದು. ನಂತರ ಗಣಪತಿಗೆ ಆರತಿಯನ್ನು ಮಾಡಿ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ನೈವೇದ್ಯಕ್ಕಾಗಿ 1 ಲೋಟ ಹಾಲನ್ನು ಇಡಿ. ಗಣಪತಿಯ ಮಂತ್ರಗಳನ್ನು ಹೇಳಿಕೊಳ್ಳಿ. ನಂತರ ಗಣಪತಿಗೆ ಆರತಿಯನ್ನು ಮಾಡಿ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ನೈವೇದ್ಯಕ್ಕಾಗಿ 1 ಲೋಟ ಹಾಲನ್ನು ಇಡಿ. ಗಣಪತಿಯ ಮಂತ್ರಗಳನ್ನು ಹೇಳಿಕೊಳ್ಳಿ. ನಂತರ ಚಂದ್ರನನ್ನು ನೋಡಿ ನೈವೇದ್ಯ ಆದ ಹಾಲನ್ನು ನೀವು ಸ್ವೀಕಾರ ಮಾಡಬಹುದು. ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಹೇಳಿಕೊಳ್ಳಿ. 2025ರಲ್ಲಿ 12 ತಿಂಗಳುಗಳು ಇದೆ. ಆ 12 ತಿಂಗಳಲ್ಲಿ ಅಂಗಾರಕ ಗಣೇಶ ಚತುರ್ಥಿ ಯಾವ್ಯಾವ ದಿನ ಬಂದಿದೆ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೇನೆ. ಜನವರಿ 2026 ಮೊದಲನೇ ತಿಂಗಳು. ಜನವರಿಯಲ್ಲಿ 6ನೇ ತಾರೀಕು ಮಂಗಳವಾರ. ಫೆಬ್ರವರಿಯಲ್ಲಿ 5ನೇ ತಾರೀಕು. ಮಾರ್ಚಿನಲ್ಲಿ 6ನೇ ತಾರೀಕು. ಏಪ್ರಿಲ್ನಲ್ಲಿ 5ನೇ ತಾರೀಕು. ಮೇನಲ್ಲಿ 5ನೇ ತಾರೀಕು. ಜೂನ್ನಲ್ಲಿ 3ನೇ ತಾರೀಕು. ಜುಲೈನಲ್ಲಿ 3ನೇ ತಾರೀಕು. ಆಗಸ್ಟ್ನಲ್ಲಿ 2 ಸತಿ ಬಂದಿದೆ, 2ನೇ ತಾರೀಕು ಮತ್ತು 31ನೇ ತಾರೀಕು. ಸೆಪ್ಟೆಂಬರ್ನಲ್ಲಿ 29ನೇ ತಾರೀಕು. ಅಕ್ಟೋಬರ್ನಲ್ಲಿ 29ನೇ ತಾರೀಕು. ನವೆಂಬರ್ನಲ್ಲಿ 27ನೇ ತಾರೀಕು. ಡಿಸೆಂಬರ್ನಲ್ಲಿ 25ನೇ ತಾರೀಕು. ಈ ಥರ ದಿನಗಳು ಬಂದಿದೆ ವರ್ಷ ಪೂರ್ತಿ. ಈ ಮಂಗಳವಾರ ಬಂದಿರತಕ್ಕಂಥ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡಿದರೆ 21 ದಿನಗಳ ಸಂಕಷ್ಟಹಾರಿ ಚತುರ್ಥಿ ಮಾಡಿದಂತಹ ಫಲನೇ ನಿಮಗೆ ಸಿಗುತ್ತದೆ. ಹಾಗಾಗಿ ಇದು ತುಂಬ ವಿಶೇಷವಾದಂಥ ಒಳ್ಳೆಯ ದಿನ. ನಮಗೆ ಈ ಪೂಜೆ ಮಾಡೋದ್ರಿಂದ ಮಕ್ಕಳ ಫಲ ಸಿಗುತ್ತೆ. ಮದುವೆ ಆಗದೆ ಇದ್ದವ್ರಿಗೆ ಎಲ್ಲ ಸಂಕಷ್ಟಗಳನ್ನು, ಈ ಸಂಕಷ್ಟಹಾರ ಚತುರ್ಥಿ ಯಾಕೆ ಮಾಡ್ತಾರೆ ಅಂದರೆ ಎಲ್ಲ ಸಂಕಷ್ಟಗಳನ್ನು ಆ ಸಂಕಷ್ಟಹಾರ ಗಣಪತಿ ನಮ್ಮನ್ನು ಕಾಯ್ತಾನೆ, ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಈ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ತಾರೆ. ಅದು ಮಂಗಳವಾರ ಮಾಡಿದ್ರೆ ತುಂಬಾ ವಿಶೇಷವಾಗಿದ್ದು ತುಂಬ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಹುಣ್ಣಿಮೆ ಆದ 3 ದಿವಸ ಇಲ್ಲ 4ನೇ ದಿವಸಕ್ಕೆ ಈ ಸಂಕಷ್ಟಹಾರ ಚತುರ್ಥಿ ಪ್ರತಿ ತಿಂಗಳು ಬರುತ್ತೆ. ಮತ್ತು ನೀವು ಗರಿಕೆಯನ್ನು 21 ಗರಿಕೆಗಳನ್ನು ಕೂಡಿಸಿಬಿಟ್ಟು ಅವನ್ನ ಗಂಟು ಕಟ್ಟಿ 21 ಥರ ಗರಿಕೆಗಳನ್ನು ಹಾರ ಮಾಡಿ ಗಣಪತಿಗೆ ಸಮರ್ಪಿಸುವುದರಿಂದನೂ ಸಹ ನಿಮಗೆ ಒಳ್ಳೆಯ ಶುಭ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಗಣಪತಿಗೆ 21 ಮೋದಕಗಳನ್ನು ಸಮರ್ಪಿಸಿ ನೈವೇದ್ಯವನ್ನು ಮಾಡಿ, ಮತ್ತು ಚಂದ್ರನಿಗೆ 5 ಮೋದಕಗಳನ್ನು ಸಮರ್ಪಿಸಿ ನೈವೇದ್ಯವನ್ನು ಮಾಡಿ ತುಂಬಾ ಶ್ರೇಷ್ಠ ಆಗುತ್ತೆ. ಮತ್ತು ಗಣಪತಿ ದೇವಸ್ಥಾನದಲ್ಲಿ ಗಣಪತಿಗೆ ಅಂತಲೇ 21 ಮೋದಕಗಳ ಹಾರಗಳನ್ನು ಮಾಡಿ ಹಾಕಿ ಗಣಪತಿ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬೋದು. ನೀವು ಸಂಕಲ್ಪ ಮಾಡ್ಕೊಂಡು ಈ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡಿದರೆ ದೇವರು ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಅಂತ ಹೇಳ್ಬೋದು. ಎಲ್ಲರೂ ಈ ಸಂಕಷ್ಟಹಾರ ಗಣಪತಿ ಚತುರ್ಥಿಯನ್ನು ಮಾಡಿ. ಮತ್ತು ಉಪವಾಸ ಮುರಿಯೋದು ಅಂದರೆ ಚಂದ್ರನನ್ನು ನೋಡಿಬಿಟ್ಟೆ ಬೆಳಿಗ್ಗೆಯಿಂದನೂ ಸಹ ನೀವು ಉಪವಾಸ ಇರಬೇಕಾಗತ್ತೆ. ನೀರು ಕುಡಿದು ಉಪವಾಸ ಮಾಡ್ಬೋದು. ನಮಗೆ ಹಾಗೆ ಇರೋಕ್ಕಾಗಲ್ಲ ಅನ್ನೋರು ಟೀ, ಹಾಲು, ಹಣ್ಣು ಈ ಥರದ್ದನ್ನು ಸೇವಿಸಿ ಉಪವಾಸವನ್ನು ಮಾಡ್ಬೋದು. ಧನ್ಯವಾದಗಳು. ಶುಭ ದಿನ.